ನಮ್ಮ ಸಂಸ್ಕೃತಿಯ ಉಳಿವು ಎನ್ನುವ ವಿಷಯವನ್ನು ಕುರಿತು ನಾವೆಲ್ಲರೂ ಚಿಂತಿಸಬೇಕಾದ ಅಗತ್ಯ ಇದೆ. ಸಂಸ್ಕೃತಿಯ ಉಳಿವು ಎನ್ನುವುದಾಗಿ ನಾವು ಹೇಳುವಾಗ ನಮಗೆ ನೆನಪಾಗುವುದು ನಮ್ಮ ಸಮಾಜದಲ್ಲಿ ಇಂದು ನಾವು ಆಗಾಗ ಕೇಳ್ತಾ ಇರುವಂಥ ಒಂದು ವಿಷಯ, ನಮ್ಮ ಸಂಸ್ಕೃತಿ ನಾಶವಾಗ್ತಾ ಇದೆ. ಪರಕೀಯ ಸಂಸ್ಕೃತಿಗಳ ದಾಳಿಯಿಂದಾಗಿ ನಮ್ಮ ಸಂಸ್ಕೃತಿ ತನ್ನತನವನ್ನು ಕಳ್ಕೊಳ್ತಾ ಇದೆ, ಇದನ್ನು ನಾವು ಉಳಿಸ್ಕೊಳ್ಬೇಕು ಎನ್ನುವಂಥ ಮಾತನ್ನು ಸಾಮಾನ್ಯವಾಗಿ ಜನಸಾಮಾನ್ಯರ ಮಾತುಕತೆಗಳಲ್ಲಿ, ಅದೇ ರೀತಿಯಲ್ಲಿ ಸಮೂಹ ಮಾಧ್ಯಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಅಥವಾ ವಿಚಾರ ಸಂಕಿರಣಗಳಲ್ಲಿ ಒಂದು ರೀತಿಯ ಚರ್ಚೆಯ ರೀತಿಯಲ್ಲಿ ಅಥವಾ ಚರ್ಚೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಕಾಳಜಿ, ಸಾಮಾಜಿಕ ಕಾಳಜಿ ಇತ್ಯಾದಿ ಮಾತುಕತೆಗಳು ಬಂದಾಗ ಇದನ್ನು ಒಂದು ದೊಡ್ಡ ಒಂದು ದುರಂತ ಎನ್ನುವ ರೀತಿಯಲ್ಲಿ ನಮ್ಮ ಜನ ಆಡ್ಕೊಳ್ತಾ ಇರೋದನ್ನು ನಾವು ಕೇಳ್ತೇವೆ. ಆದರೆ ನಾವು ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ, ಸಂಸ್ಕೃತಿ ಅಂತಂದರೆ ಏನು? ಸಂಸ್ಕೃತಿ ಎನ್ನುವ ಆ ಪದ, ಅದನ್ನು ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ? ಸಂಸ್ಕೃತಿ ಎನ್ನುವ ಈ ಪದದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಈ ಪದವನ್ನು ಕುರಿತು ಅನೇಕ ವಿವರಣೆಗಳು ಬಂದಿವೆ. ಹೆಚ್ಚಾಗಿ ಪಾಶ್ಚಾತ್ಯರು ಇದನ್ನು ಕುರಿತು ಚಿಂತಿಸಿದ್ದಾರೆ. ಅದನ್ನು ಅನುಸರಿಸಿ ನಮ್ಮ ಭಾರತೀಯ ವಿದ್ವಾಂಸರುಗಳು ಕೂಡ ಆ ಕುರಿತು ಸಾಕಷ್ಟು ಚಿಂತನೆ ನಡೆಸಿದ್ದಾರೆ. ಅನೇಕ ಬಗೆಯ ವಿವರಣೆಗಳು ನಮಗೆ ಅದರ ಬಗ್ಗೆ, ಸಂಸ್ಕೃತಿ ಅಂದರೆ ಏನು ಎನ್ನುವುದರ ಬಗ್ಗೆ ಸಿಗ್ತದೆ. ಆದರೆ ಯಾವ ಒಂದು ವಿವರಣೆಯೂ ಕೂಡ ಸಮರ್ಪಕವಾಗಿ ಈ ಪದದ ಅರ್ಥವನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ವಿವರಿಸ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ವಿಶಿಷ್ಟವಾದ ಸಂಗತಿಯನ್ನು ನಾವು ಇಲ್ಲಿ ಗಮನಿಸಬೇಕು. ಏನಂತಂದರೆ, ಸಂಸ್ಕೃತಿ ಎನ್ನುವ ಈ ಪದದ ಅರ್ಥ ಎಲ್ಲರಿಗೂ ಗೊತ್ತಿದೆ. ಯಾರು ಇದರ ಅರ್ಥ ಏನು ಅಂತ ಕೇಳುವ ಅಗತ್ಯವೇ ಇಲ್ಲಿ ಉದ್ಭವಿಸುವುದಿಲ್ಲ. ಸಂಸ್ಕೃತಿ ಅಂತಂದ್ರೇನು, ನಮ್ಮ ಸಂಸ್ಕೃತಿ ಅಂದ್ರೇನು, ಭಾರತೀಯ ಸಂಸ್ಕೃತಿ ಅಂದ್ರೇನು, ಇದನ್ನು ಯಾರೊಬ್ಬರಿಗೂ ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ಸಂಸ್ಕೃತಿ ಅಂತಂದರೆ ಏನು, ವಿವರಿಸಿ ನೋಡೋಣ ಎನ್ನುವುದಾಗಿ ಯಾರಾದರೂ ಪ್ರಶ್ನೆ ಹಾಕಿದರೆ ನಮಗೆ ಸಮಸ್ಯೆ ಉದ್ಭವವಾಗ್ತದೆ. ನಮಗೆ ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿದೆ, ಆದರೆ ಅದನ್ನು ವಿವರಿಸಿ ಹೇಳುವುದಕ್ಕೆ ಕಷ್ಟವಾಗ್ತಾ ಇದೆ. ಇದಿಷ್ಟೇ ಇಲ್ಲಿನ ಒಂದು ವಿಶಿಷ್ಟವಾದ ಸಂಗತಿ. ಸಂಸ್ಕೃತಿಯ ಅರ್ಥ ಎರಡು ಬಗೆಯಲ್ಲಿ ಸಾಮಾನ್ಯವಾಗಿ ಕೊಡ್ತಾರೆ. ಒಂದನೆಯದು, ಅದು ಸುಸಂಸ್ಕೃತವಾಗ್ತಾ ಹೋಗ್ತದೆ, ಜೀವನ ಎನ್ನುವುದು ಒಳ್ಳೆಯದಾಗ್ತಾ ಹೋಗ್ತದೆ, ಉನ್ನತಿಗೆ ಹೋಗ್ತದೆ, ಸಂಸ್ಕೃತಗೊಳಿಸಲ್ಪಡ್ತದೆ, ಸಮ್ಯಕ್ ಕೃತಿ ಒಳ್ಳೆಯದಾಗುವುದು. ಯಾವುದು ಇನ್ನೂ ಕೂಡ ಸುಸಂಸ್ಕೃತವಲ್ಲದ ರೀತಿಯಲ್ಲಿ ಇತ್ತೋ ಅದು ಇನ್ನಷ್ಟು ಒಳ್ಳೆಯದಾಗ್ತಾ ಹೋಗ್ತಾ ಇದೆ. ಸಾಕಷ್ಟು ಸೂಕ್ಷ್ಮವಾದ ಅಥವಾ ಅತ್ಯಂತ ಸೌಂದರ್ಯದಿಂದ ಕೂಡಿರುವ ಅಂಶಗಳ ಜೊತೆಗೆ ಸೇರಿಕೊಂಡು ಇನ್ನಷ್ಟು ಉತ್ತಮವಾಗ್ತದೆ. ಈ ಅರ್ಥವನ್ನು ಒಂದು ಬಗೆಯಲ್ಲಿ ಕೊಡ್ತಾರೆ. ಇನ್ನೊಂದು ರೀತಿಯಲ್ಲಿ, ನಾವು ಯಾವ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೇವೋ ಅದೇ ಸಂಸ್ಕೃತಿ, ಹೇಗೆ ಬದುಕ್ತಾ ಇದ್ದೇವೋ ಅದೇ ಸಂಸ್ಕೃತಿ. ಬದುಕಿನ ಜೀವನದ ಎಲ್ಲ ಅಂಶಗಳನ್ನು ತೆಗೆದುಕೊಳ್ಳಿ. ನಮ್ಮ ವೃತ್ತಿಯಾಗಿರಬಹುದು, ಕೃಷಿ ಮುಂತಾದ ಕಸುಬೆ ಆಗಿದ್ದಿರಬಹುದು, ಅಥವಾ ನಗರ ಜೀವನದ ರೀತಿ ನೀತಿಗಳೇ ಆಗಿರಬಹುದು, ಹಬ್ಬ ಹರಿದಿನಗಳೇ ಆಗಿರಬಹುದು, ಸಾಮಾಜಿಕ ನಡವಳಿಕೆಗಳು, ನೀತಿ ನಿಯಮಗಳು ಆಗಿದ್ದಿರಬಹುದು, ಎಲ್ಲವೂ ಸಂಸ್ಕೃತಿಯೇ. ಇದು ಇನ್ನೊಂದು ಬಗೆಯ ವಿವರಣೆ. ಈ ಎರಡೂ ರೀತಿಯ ವಿವರಣೆಗಳನ್ನು ಕೂಡ ನಾವು ಸ್ವೀಕರಿಸಬಹುದು. ಅಂದರೆ ಸಾಕಷ್ಟು ಬಗೆಯ ವಿವರಣೆಗಳಲ್ಲಿ ಇದು ಪ್ರಧಾನವಾದದ್ದು ಅಂತ ನಾವು ಇಲ್ಲಿ ಪರಿಗಣಿಸಿದ್ದೇವೆ. ಎರಡನ್ನೂ ನಾವು ಪರಿಗಣಿಸಿದರೂ ಕೂಡ ಸಂಸ್ಕೃತಿ ಎನ್ನುವುದು ನಮ್ಮ ಜೀವನದ ಒಂದು ವಿಶಿಷ್ಟವಾದ ಲಕ್ಷಣ ಎನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗೆ ನೋಡಿದರೆ ನಮ್ಮ ದೇಶದ ಸಂಸ್ಕೃತಿ ಅದು ಎಂಥದು, ಹೇಗಿದೆ, ನಮ್ಮ ಭಾರತೀಯ ಜೀವನದ
ಆ ಸಂಸ್ಕೃತಿಯ ಹಿರಿಮೆ ಎಂಥದ್ದು, ಇವುಗಳನ್ನು ಕುರಿತು ನಾವು ಚಿಂತಿಸಬೇಕಾಗ್ತದೆ. ನಮ್ಮ ಸಂಸ್ಕೃತಿ ಬಹುಮುಖವಾದದ್ದು, ಅಂದರೆ ಸಾಕಷ್ಟು ಬಗೆಯ ವೈವಿಧ್ಯಮಯವಾದ ಅನೇಕ ವಿಧವಾದ ಸಾಂಸ್ಕೃತಿಕ ಅಂಶಗಳು ಇಲ್ಲಿವೆ. ಅನೇಕ ಭಾಷೆಗಳು, ಅನೇಕ ಬಗೆಯ ಉಡುಗೆ ತೊಡುಗೆಗಳು, ಹಲವಾರು ಬಗೆಯ ಆಹಾರ ಪದ್ಧತಿ, ಜನರ ನಂಬಿಕೆಗಳು ಅನೇಕ, ಅವರಿಂದ ಪೂಜಿತವಾಗ್ತಾ ಇರುವಂಥ ದೇವತೆಗಳು ಅನೇಕ, ಒಂದೊಂದು ರೀತಿಯ ಜನರ ನಡೆನುಡಿಗಳು ಅನೇಕ. ಹೀಗೆ ಭಾರತ ಉದ್ದಕ್ಕೂ ವೈವಿಧ್ಯತೆ ನಮಗೆ ಕಾಣಿಸ್ತದೆ. ಆದರೆ ಈ ವೈವಿಧ್ಯತೆಗಳ ನಡುವೆ ಒಂದು ಏಕತೆ ಇದೆಯಲ್ಲ, ಅದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ಎಲ್ಲ ವೈವಿಧ್ಯತೆಗಳ ನಡುವೆ ಕೂಡ ಎಲ್ಲವನ್ನು ಹಿಡಿದಿಡುವಂಥ ಒಂದು ಏಕತೆ ನಮ್ಮಲ್ಲಿ ಕಾಣಿಸ್ತಾ ಇದೆ. ಆದ ಕಾರಣ ಈ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಎನ್ನುವುದು ವಿಶಿಷ್ಟವಾದದ್ದು, ಸಮೃದ್ಧವಾದದ್ದು, ಅಷ್ಟೇ ಅಲ್ಲ ಭವ್ಯವಾದದ್ದು. ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿಕೊಂಡಾಗ ನಮ್ಮ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಇದೇ ರೀತಿಯಲ್ಲಿ ವಿಕಸನಗೊಳ್ಳುತ್ತಾ, ಬದಲಾವಣೆಗಳನ್ನು ಹೊಂದುತ್ತಾ, ನಾನಾ ಬಗೆಯ ಹೊಸ ಹೊಸ ಅಂಶಗಳನ್ನು ತನ್ನಲ್ಲಿ ಒಳಗೊಳ್ಳುತ್ತಾ, ಅದರ ಜೊತೆಗೇ ತನ್ನ ವಿಶಿಷ್ಟವಾದ ಕೆಲವು ಲಕ್ಷಣಗಳನ್ನು ಉದ್ದಕ್ಕೂ ಉಳಿಸ್ಕೊಳ್ತಾ ಬಂದಿದೆ. ಇದು ಐತಿಹಾಸಿಕವಾದ ಸಂಗತಿ. ಕೇವಲ 1000-2000 ವರ್ಷ ಅಂತ ಇದನ್ನು ನಾವು ಮಿತಿಗೊಳಿಸಬೇಕಾದ್ದಿಲ್ಲ. ನಮಗೆ ಅಥವಾ ಇತಿಹಾಸಕ್ಕೆ ನಿಲುಕದಷ್ಟು ಪ್ರಾಚೀನ ಕಾಲದಲ್ಲೇ ಈ ಸಂಸ್ಕೃತಿಯ ಎಳೆಗಳು ಅಥವಾ ಸಂಸ್ಕೃತಿಯ ಬೇರುಗಳು ಆರಂಭವಾದದ್ದನ್ನು ನಾವು ಗಮನಿಸಬೇಕು. ಸಿಂಧೂ ನದಿ ನಾಗರಿಕತೆಯ ಆ ಒಂದು ವೈಭವದ ಕಾಲದಲ್ಲಿ ಇದ್ದಿರಬಹುದಾದ ಅನೇಕ ಸಂಗತಿಗಳು ಇಂದಿನವರೆಗೂ ಹರಿದು ಬಂದಿದೆ. ಇತಿಹಾಸಕಾರರು ಅದನ್ನು ಗಮನಿಸಿದ್ದಾರೆ. ಇನ್ನೂ ಪ್ರಾಚೀನವಾಗಿರಬಹುದ, ಇನ್ನೂ ಸಹಸ್ರಾರು ವರ್ಷಗಳಷ್ಟು ಹಿಂದೆ ಋಷಿಮುನಿಗಳ ಕಾಲದಲ್ಲಿ ರಚಿತವಾಗಿದ್ದಿರಬಹುದಾದ ವೇದ ಉಪನಿಷತ್ತುಗಳ ಸಂಸ್ಕೃತಿಯಲ್ಲಿರುವ ಅನೇಕ ಸಂಗತಿಗಳು ಅವು ಇಂದಿನವರೆಗೂ ಕೂಡ ಹರಿದು ಬಂದಿದೆ. ಅನೇಕ ಕಾಲಘಟ್ಟಗಳಲ್ಲಿ ಹಲವಾರು ಏರುಪೇರುಗಳ ನಡುವೆ, ಹಲವಾರು ಬದಲಾವಣೆಗಳ ನಡುವೆ ಇದರ ತಿರುಳು ಆಂತರ್ಯ ಅದು ಉದ್ದಕ್ಕೂ ಹರಿದು ಬಂದದನ್ನು ನಾವು ಕಾಣ್ತೇವೆ. ಭಾರತೀಯ ಸಂಸ್ಕೃತಿಯ ಈ ಗಟ್ಟಿತನ ಅಥವಾ ಭದ್ರ ಬುನಾದಿ ಇರುವುದೇ ಈ ಆಧ್ಯಾತ್ಮಿಕತೆಯಲ್ಲಿ. ಅದೇ ಈ ಸಂಸ್ಕೃತಿಯನ್ನು ಅನೇಕ ಸಾವಿರಾರು ವರ್ಷಗಳ ಕಾಲ ಮುಂದುವರಿಸಿಕೊಂಡು ಬಂದಿದೆ. ಇದು ಭಾರತೀಯ ಸಂಸ್ಕೃತಿಯ ವಿಶೇಷತೆ. ಒಂದನೆಯದು, ಅದು ಸಾವಿರಾರು ವರ್ಷಗಳ ದೀರ್ಘಕಾಲದಿಂದ ಮುಂದುವರ್ಕೊಂಡು ಬಂದಿರುವುದು. ಇನ್ನೊಂದು, ಅನೇಕತೆಯಲ್ಲಿ ಏಕತೆಯನ್ನು ಸೇರಿಸಿಕೊಂಡಿರುವಂಥ ಒಂದು ತಾತ್ವಿಕವಾದಂಥ ಒಂದು ದೃಷ್ಟಿಕೋನ ಇಲ್ಲಿನ ಜನಜೀವನದಲ್ಲಿ ಕಂಡುಬರ್ತದೆ. ಮೂರನೆಯದಾಗಿ, ಈ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಎನ್ನುವುದು ಬಹಳ ದೀರ್ಘವಾದ ಪರಂಪರೆಯನ್ನು ಹೊಂದಿರುವಂಥದ್ದು. ಈ ಅಂಶಗಳನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ. ಸಾವಿರಾರು ವರ್ಷಗಳಿಂದ ಬೆಳೆದು ಬಂದ ಈ ಸಂಸ್ಕೃತಿ ಭಾರತೀಯ ಜೀವನದ ಒಂದು ಪ್ರಧಾನ ಅಂಶವಾಗಿದೆ. ಅನೇಕ ಕಾಲ ನಮ್ಮ ಜನರಿಗೆ ಇದರ ಅರಿವು ಇಲ್ಲದೇ ಇದ್ದಿರಬಹುದು, ಅಥವಾ ಹಲವಾರು ಜನರಿಗೆ, ಜನಸಾಮಾನ್ಯರಿಗೆ ಈ ಸಂಸ್ಕೃತಿ ಎನ್ನುವ ವಿಚಾರವನ್ನು ಕುರಿತು ಯಾವ ಅರಿವು ಇಲ್ಲದೇ ಇದ್ದಿರಬಹುದು. ಆದರೂ ಕೂಡ ಈ ಸಂಸ್ಕೃತಿ ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿ ಇತ್ತು, ಇಂದಿಗೂ ಕೂಡ ಇದೆ. ಕೆಲವರು ಪ್ರಜ್ಞಾವಂತರು, ಅಂದರೆ ಸಂಸ್ಕೃತಿಯನ್ನು ಕುರಿತು ಪ್ರಜ್ಞಾಪೂರ್ವಕವಾಗಿ ಚಿಂತಿಸುವವರು ಇದನ್ನು ಗಮನಿಸಿದ್ದಾರೆ, ಇದನ್ನು ಕುರಿತು ಆಳವಾಗಿ ವಿವೇಚನೆ ನಡೆಸಿದ್ದಾರೆ, ಇದನ್ನು ಕುರಿತು ಬರೆದಿದ್ದಾರೆ ಕೂಡ. ಸ್ಪಷ್ಟವಾಗಿ ನಮ್ಮ ಜನತೆಗೆ ಈ ಸಂಸ್ಕೃತಿಯ ಅರಿವು ಮೂಡಿದ್ದು ಅಂತ ಅಂದರೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ
ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ವಲ್ಪ ಮುನ್ನ ಆಧುನಿಕ ವಿದ್ಯಾಭ್ಯಾಸ, ವಿಶೇಷವಾಗಿ ಇಂಗ್ಲಿಷ್ ವಿದ್ಯಾಭ್ಯಾಸ ಬ್ರಿಟಿಷರ ಕಾರಣದಿಂದಾಗಿ ವ್ಯಾಪಕಗೊಂಡಿತ್ತು. ವಿಶೇಷವಾಗಿ ಕಲ್ಕತ್ತಾ ಈ ದೇಶದ ಕೇಂದ್ರ ಬಿಂದುವಾಗಿತ್ತು. ಹಾಗಾಗಿ ಹೆಚ್ಚಿನ ಚಟುವಟಿಕೆಗಳು ಅಲ್ಲೇ ನಡೀತಾ ಇದ್ದವು. ಆಂಗ್ಲ ವಿದ್ಯಾಭ್ಯಾಸದಿಂದ ಸಾಕಷ್ಟು ಬಗೆಯಲ್ಲಿ ಪಾಶ್ಚಾತ್ಯ ಪ್ರಭಾವ, ವೈಜ್ಞಾನಿಕ ಅಂಶಗಳ ಪ್ರಭಾವ ನಮ್ಮಲ್ಲಿ ಮೂಡಿಬಂದದ್ದನ್ನು ನಾವು ಕಾಣ್ತೇವೆ. ಇದರ ಪ್ರಭಾವದಿಂದಾಗಿ ನಮ್ಮ ಜನತೆ ಪರಕೀಯ ಪ್ರಭಾವಗಳಿಗೆ ಒಳಗಾಗಿ ನಮ್ಮತನವನ್ನೇ ಕಳ್ಕೊಂಡಿದ್ದರು. ಬಹುಪಾಲು ಭಾರತೀಯತೆ ಎನ್ನುವ ಒಂದು ಜಾಗೃತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಅನೇಕ ಮಂದಿ ಸಾಮಾಜಿಕ ಸುಧಾರಕರು, ಆಧ್ಯಾತ್ಮಿಕ ಮಹಾಪುರುಷರು, ಸ್ವಾಮಿ ವಿವೇಕಾನಂದ, ಶ್ರೀರಾಮಕೃಷ್ಣ ಪರಮಹಂಸರು, ರಾಜಾರಾಮ್ ಮೋಹನ್ ರಾಯ್, ಕೇಶವಚಂದ್ರ ಸೇನ್, ದಯಾನಂದ ಸರಸ್ವತಿಗಳು, ಇಂಥವರೆಲ್ಲ ಈ ಜಾಗೃತಿಯನ್ನು ಜನರಲ್ಲಿ ಮೂಡಿಸುವುದಕ್ಕೆ ಸಾಕಷ್ಟು ಬಗೆಯಲ್ಲಿ ಪ್ರಭಾವ ಬೀರ್ತಾರೆ. ಅವರ ವಿಚಾರಧಾರೆಗಳಿಂದ ಸ್ಫೂರ್ತಿ ಹೊಂದಿದ ಅನೇಕ ಮಂದಿ ಆಧುನಿಕ ವಿದ್ಯಾವಂತರು ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯ ಪ್ರಜ್ಞೆಯನ್ನು ಮೂಡಿಸುವುದಕ್ಕೆ ವಿಶೇಷವಾಗಿ ಶ್ರಮಿಸಿದ್ದಾರೆ. ಹಾಗಾಗಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತೀಯತೆ ಮತ್ತು ಭಾರತೀಯ ಸಂಸ್ಕೃತಿ ಎನ್ನುವ ಪ್ರಜ್ಞೆ ಭಾರತದ ಎಲ್ಲೆಡೆ ವ್ಯಾಪಿಸುವುದಕ್ಕೆ ಒಂದು ಚಾಲಕ ಶಕ್ತಿಯಾಗಿ ನಿಂತದ್ದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವುದಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅನಂತರ ಸ್ವಾತಂತ್ರ್ಯದ ನಂತರ ಭಾರತ ದೇಶದಲ್ಲಿ ಈ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ಚಿಂತನೆಗಳು ನಡೆದಿವೆ. ನಮ್ಮ ಸಂಸ್ಕೃತಿಯನ್ನು ಕುರಿತಾದಂಥ ಅನೇಕ ಸಾಧಕ ಬಾಧಕಗಳೇನು, ಹೇಗಿರಬೇಕು, ನಿಜವಾಗಿ ನಮ್ಮ ಸಂಸ್ಕೃತಿ ಹೇಗೆ ಇದೆ, ಹಿಂದೆ ಹೇಗಿತ್ತು ಇತ್ಯಾದಿ ಅನೇಕ ಅಧ್ಯಯನ ನಡೆದಿದೆ. ಅದನ್ನು ಕುರಿತು ಚಿಂತಕರು ಅನೇಕ ಬಗೆಯಲ್ಲಿ ಚಿಂತಿಸಿದ್ದಾರೆ. ಆದರೆ ಭಾರತ ದೇಶದಲ್ಲಿ ಹೊಸ ಪ್ರಜ್ಞೆಯ ಜೊತೆಗೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ವಿಶಿಷ್ಟವಾದ ಈ ಸಂಸ್ಕೃತಿಯ ಗುಣಲಕ್ಷಣಗಳು ಏನೇನು ಮೊದಲಾದ ಪ್ರಜ್ಞೆಯ ಜೊತೆಗೆಯೇ ಇತರ ದೇಶಗಳ ಅನೇಕ ಮಂದಿ ವಿದ್ವಾಂಸರು ಕೂಡ ಭಾರತ ಎನ್ನುವ ಒಂದು ವಿಶಿಷ್ಟವಾದ ಈ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯನ್ನು ಕುರಿತು ಸಾಕಷ್ಟು ಅಧ್ಯಯನ ನಡೆಸಿದರು. ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ನಂತರ ಅನೇಕ ವಿಜ್ಞಾನ ತಂತ್ರಜ್ಞಾನಗಳ ಹೊಸ ವಿದ್ಯಾಭ್ಯಾಸ ನಮ್ಮಲ್ಲಿ ಅಳವಡಿಕೆಯಾದ ನಂತರ ಇತರ ದೇಶಗಳ ಜೊತೆಗೆ ನಮ್ಮ ಸಂಬಂಧಗಳು ಉಂಟಾದ ನಂತರ ಸಾಕಷ್ಟು ಪ್ರಭಾವಗಳು ಉಂಟಾಗಿವೆ. ಅದೇ ರೀತಿಯಲ್ಲಿ ಹೊಸತನವನ್ನು ಕೂಡ ನಮ್ಮ ಸಂಸ್ಕೃತಿ ಕಂಡುಕೊಂಡಿದೆ. ಆದರೆ ಈ ಸಂಸ್ಕೃತಿಯ ತಿರುಳು ಅದು ಬದಲಾಗಲಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹೋದರೂ, ಗುಜರಾತದ ದ್ವಾರಕೆಯಿಂದ ಕಾಮಾಖ್ಯ ಅಥವಾ ಅಸ್ಸಾಂವರೆಗೆ ಹೋದರೂ ಕೂಡ ನೀವು ಜನರಲ್ಲಿ ಒಂದೇ ರೀತಿಯ ನಂಬಿಕೆಗಳನ್ನು ಕಾಣ್ತೀರಿ. ಅವರ ಜನರಲ್ಲಿರುವ ಆ ಪ್ರಧಾನ ಆಧ್ಯಾತ್ಮಿಕ ತತ್ವ ಒಂದೇ ಆಗಿರುವುದನ್ನು ಕಾಣ್ತೀರಿ. ವೈವಿಧ್ಯತೆಗಳ ನಡುವೆ ಇದರ ತಿರುಳು ಒಂದೇ ಆಗಿರುವುದನ್ನು ಕಾಣ್ತೀರಿ. ಅದೇ ರೀತಿಯಲ್ಲಿ ಎಲ್ಲ ಬಗೆಯ ಜನಸಮುದಾಯಗಳ ನಡುವೆ ಅನೇಕ ಸಮಾನತೆಯನ್ನು ನಾವು ಕಾಣ್ತೇವೆ. ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ಎಷ್ಟು ವೈವಿಧ್ಯತೆ ಇದ್ದರೂ ಅದನ್ನೆಲ್ಲ ಒಂದು ಸೇರಿಸುವಂಥ ಒಂದು ವಿಶಿಷ್ಟಾಂಶವೇ ಈ ಸಂಸ್ಕೃತಿ. ಸಂಸ್ಕೃತಿಯೇ ಈ ದೇಶವನ್ನು ಒಂದುಗೂಡಿಸಿದೆ ಎಂದರೂ ಕೂಡ ತಪ್ಪಾಗುವುದಿಲ್ಲ. ಈಗ ನಮ್ಮ ಸಂಸ್ಕೃತಿಯ ಉಳಿವು ಅದು ಹೇಗೆ, ನಾವು ಹೇಗೆ ಮಾಡಬೇಕು, ಅದರಲ್ಲಿ ನಮ್ಮ ಪಾತ್ರವೇ, ಈ ಅಂಶವನ್ನು ಕುರಿತು ನಾವು ಚಿಂತಿಸಬಹುದು. ಮೊದಲನೇದಾಗಿ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕಾದರೆ ಸಂಸ್ಕೃತಿಯನ್ನು ಕುರಿತಾದ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು. ಒಂದು ವಸ್ತುವನ್ನು ಕುರಿತು ನಮಗೆ ಅರಿವು ಮೂಡುವುದು ಅಂತ ಅಂದರೆ ನಾವು ಅದನ್ನು ಕುರಿತು ಗಮನ ಕೊಟ್ಟು ಚಿಂತಿಸಬೇಕು. ಅದನ್ನು ಕುರಿತಾದ ಅರಿವು ನಮ್ಮಲ್ಲಿ ಮೂಡಬೇಕು. ಸಂಸ್ಕೃತಿ ಅಂತಂದರೆ ಜೀವನವೇ, ಅಥವಾ ಜೀವನದಿಂದ
ಒಡಮೂಡುವಂಥ ಆ ಜೀವನದ ಪದ್ಧತಿ, ರೀತಿ ನೀತಿಗಳು, ಅದನ್ನೇ ಸಂಸ್ಕೃತಿ ಅಂತ ನಾವು ಕರೀತೇವೆ. ಜೀವನದಲ್ಲಿ ನಾವೆಲ್ಲರೂ ಕಂಡುಕೊಂಡಂಥ ಒಳ್ಳೆಯ ಅಂಶಗಳು, ಉತ್ತಮಗೊಂಡಂಥ ಜೀವನ ರೀತಿ ಯಾವುದು, ಅದನ್ನೇ ಸಂಸ್ಕೃತಿ ಅಂತ ಹೇಳ್ತೇವೆ. ಆದರೆ ಸಾವಿರಾರು ಜನ ಇಂಥ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಅವರಲ್ಲಿ ಎಲ್ಲರಲ್ಲೂ ಈ ಸಂಸ್ಕೃತಿಯನ್ನು ಕುರಿತು ಪ್ರಜ್ಞೆ ಇರಬೇಕಂತ ಇಲ್ಲ. ಬಹುಪಾಲು ಜನರಲ್ಲಿ ಇರುವುದೇ ಇಲ್ಲ. ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ. ಕೃಷಿ, ಬೇಸಾಯ ಅಥವಾ ಅವರವರ ಜೀವನದ ಅನೇಕ ವೃತ್ತಿಗಳನ್ನು ಗೊತ್ತಿಲ್ಲದೆ ಅಂದರೆ ಸಂಸ್ಕೃತಿ ಇದು, ನಮ್ಮ ಸಂಸ್ಕೃತಿಯ ಅಂಗ ಇದು ಎನ್ನುವುದಾಗಿ ಅವರಿಗೆ ಅರಿವಿಲ್ಲದೆ ಆ ಜೀವನದ ರೀತಿಯನ್ನು ಅವರು ತಮ್ಮಲ್ಲಿ ಅಳವಡಿಸಿಕೊಂಡಿರ್ತಾರೆ. ಅವರ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಆದರೆ ಇದು ಸಂಸ್ಕೃತಿಯ ಅಂಗ. ನಾವು ಈ ಸಂಸ್ಕೃತಿಯ ಭಾಗವಾಗಿದ್ದೇವೆ. ನಾವು ಈ ಸಂಸ್ಕೃತಿಯ ಒಂದು ಕೊಂಡಿಯಾಗಿದ್ದೇವೆ, ಒಂದು ಭಾಗವೇ ಆಗಿದ್ದೇವೆ. ಇದನ್ನು ನಾವು ಇನ್ನಷ್ಟು ಸಮರ್ಥವಾಗಿ, ಹೆಚ್ಚು ಕಾಳಜಿಯಿಂದ ಇದನ್ನು ನಾವು ನಮ್ಮ ಜೀವನದಲ್ಲಿ ಕಂಡುಕೊಳ್ಳಬೇಕು, ಉಳಿಸಿಕೊಳ್ಳಬೇಕು. ಹಬ್ಬ ಹರಿದಿನಗಳಾಗಿರಲಿ ಅಥವಾ ಉತ್ಸವಗಳಾಗಿರಲಿ, ನಮ್ಮ ನಂಬಿಕೆಗಳಾಗಿರಲಿ, ನಮ್ಮ ಪರಂಪರೆ ಆಗಿರ್ತಿರಲಿ, ನೀತಿ ನಿಯಮಗಳಾಗಿದ್ದಿರಲಿ, ಬದುಕಿನ ಅನೇಕ ಸಂಗತಿಗಳು, ಯಾವ್ಯಾವುದನ್ನು ಕಲೆ, ಸಾಹಿತ್ಯ, ನಾಟ್ಯ ಮೊದಲಾದ ಲಲಿತ ಕಲೆಗಳ ಮೂಲಕ ನಾವು ಬಿಂಬಿಸಿ ಕಲೆಯಾಗಿ ಮಾರ್ಪಡಿಸಿಕೊಂಡು ನಮ್ಮ ಬದುಕನ್ನು ಅಲ್ಲಿ ಕಾಣ್ತೇವೋ ಅಂಥ ಎಲ್ಲ ಉತ್ತಮಾಂಶಗಳು ಕೇವಲ ಲಲಿತ ಕಲೆಗಳಲ್ಲಿ ಮಾತ್ರ ಅಲ್ಲದೆ ನಮ್ಮ ಜೀವನದಲ್ಲೇ ಹಾಸುಹೊಕ್ಕಾಗಿದೆ. ಅದನ್ನು ನಾವು ಅರಿತುಕೊಂಡು ರೂಢಿಸುವುದರಲ್ಲಿ ಒಂದು ಆನಂದ ಇದೆ, ಒಂದು ವಿಶಿಷ್ಟವಾದ ನೋಟ ಇದೆ. ಅದನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ರಂಗವಲ್ಲಿ ಹಾಕುವುದು. ಭಾರತದ ಯಾವ ಮೂಲೆಗೆ ಹೋದರೂ ಅದನ್ನು ನಾವು ನೋಡ್ತೇವೆ. ಎಲ್ಲ ರಾಜ್ಯಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅಂಗಳದಲ್ಲಿ ರಂಗವಲ್ಲಿ ಹಾಕಿ ಅದನ್ನು ಒಪ್ಪ ಓರಣದಿಂದ ಅತ್ಯಂತ ನಾಜೂಕಾದ ಕಲೆಯಿಂದ ಸಿಂಗರಿಸುವಂಥ ಪದ್ಧತಿ ಇದೆ. ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಸಿಗುವ ಆನಂದ ಅದು ಬೇರೆ. ಸುಂದರವಾದ ರಂಗವಲ್ಲಿಯನ್ನು ನೋಡಿ ಆನಂದಿಸುವಂಥ ಜನರು ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ. ಅದರಲ್ಲೂ ಬಹಳ ಅಚ್ಚುಕಟ್ಟಾದ ರಂಗವಲ್ಲಿಯನ್ನು ಕಂಡರೆ ಆ ಜನ ಎಷ್ಟು ಹೊಗಳ್ತಾರೆ, ಎಷ್ಟು ಅಂದವಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಸಾಕಷ್ಟು ಹೊಗಳ್ತಾರೆ. ಇಂಥ ಒಂದು ಕಲೆ ನಮ್ಮ ಬದುಕಿನ ಅಂಗವಾಗಿದೆ. ಆದರೆ ಪ್ರತಿದಿನ ಬೆಳಗ್ಗೆ ಅದನ್ನು ಮಾಡುವಂಥವರು, ಅದರಲ್ಲಿ ಆನಂದವನ್ನು ಕಂಡುಕೊಳ್ಳುವಂಥವರು, ಇದು ನಮ್ಮ ಸಂಸ್ಕೃತಿಯ ಒಂದು ಅಂಗ. ಇದನ್ನು ನಾವು ಬಿಡಬಾರ್ದು. ಇದನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಹೇಳಿಕೊಡಬೇಕು. ಅವರಿಗೂ ಈ ಕಲೆಯ ಹಿರಿಮೆಯನ್ನು ತೋರಿಸ್ಕೊಡ್ಬೇಕು. ಅವರನ್ನು ಕೂಡ ತರಬೇತಿಗೊಳಿಸಬೇಕು. ಈ ರೀತಿಯ ಭಾವನೆ ಎಲ್ಲರಲ್ಲೂ ಮೂಡುವುದು ಇದೆಯಲ್ಲ, ಅದು ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಪ್ರಧಾನವಾದ ಒಂದು ಕಾರಣವಾಗ್ತದೆ. ಅರಿವಿನಿಂದ ಕೂಡಿ ಸಂಸ್ಕೃತಿಯ ಒಂದು ಭಾಗ, ಆದ್ದರಿಂದ ಆನಂದವಾಗಿದ್ದನ್ನು ನಾವು ಮಾಡಬೇಕು. ಇಂಥ ಒಂದು ಅರಿವನ್ನು ನಾವು ಬೆಳೆಸಿಕೊಳ್ಳೋದು ಬಹಳ ಮುಖ್ಯ. ಪ್ರಧಾನವಾಗಿ ಚಿಕ್ಕ ಮಕ್ಕಳಿಗೆ ಇದನ್ನು ಹೇಳ್ಕೊಡೋರು ಯಾರು? ಒಂದೋ ಹೆತ್ತವರು, ಪಾಲಕರು ಅಥವಾ ಅಧ್ಯಾಪಕರುಗಳು. ಶಾಲೆ ಕಾಲೇಜುಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ, ರಂಗವಲ್ಲಿ ಸ್ಪರ್ಧೆ. ಅದರ ಮೂಲಕ ಅಧ್ಯಾಪಕರು ಅವರಿಗೆ ಹೊಸ ಪ್ರೇರಣೆ ಕೊಡ್ತಾರೆ. ಅಪ್ಪ ಅಮ್ಮ ಅಂದರು ಮಕ್ಕಳಿಗೆ ಹೇಳ್ಕೊಡ್ತಾರೆ, ರಂಗವಲ್ಲಿ ಈ ರೀತಿ ಹಾಕಬೇಕು. ತಾಯಂದಿರು ಹೇಳ್ಕೊಡ್ತಾರೆ. ಬರೀ ರಂಗವಲ್ಲಿಯ ಮಾತಷ್ಟೇ ಹೇಳ್ತಾ ಇಲ್ಲ, ಇಡೀ ಸಂಸ್ಕೃತಿಯ ಪ್ರತಿಯೊಂದೊಂದು ಅಂಗವನ್ನು ಇದೇ ರೀತಿಯಲ್ಲಿ ನಾವು ಚಿಕ್ಕ ಮಕ್ಕಳಿಗೆ, ಎಳೆಯರಿಗೆ, ಮುಂದಿನ ಜನಾಂಗವೇ ಆಗಿರುವಂಥ ಆ ಸಣ್ಣ ಪ್ರಾಯದಲ್ಲಿರುವ ಮಕ್ಕಳಿಗೆ ಕಲಿಸಬೇಕಾಗತ್ತೆ. ಅವರಿಗೆ ಕಲಿಸಬೇಕಾದ್ರೆ ಮೊದಲು ನಾವು ತಿಳಿದಿರಬೇಕಾಗತ್ತೆ. ಹಾಗಾಗಿ ಸಂಸ್ಕೃತಿಯ ಅನೇಕ ಅಂಶಗಳನ್ನು ಪ್ರಜ್ಞಾಪೂರ್ವವಾಗಿ ನಮ್ಮಲ್ಲಿ ನಾವು ಆವಾಹಿಸಿಕೊಳ್ಳುವುದು ಬಹಳ ಮುಖ್ಯ. ಹಿರಿಯರಾದವರು ಯಾರ್ಯಾರು ಸಂಸ್ಕೃತಿಯ ಸಂಗತಿಗಳನ್ನು ಮರೆತಿದ್ದೀರೋ ಅದನ್ನು ಮೊದಲು ರೂಢಿಸಿಕೊಳ್ಳಿ, ನೆನಪಿಗೆ ತಂದುಕೊಳ್ಳಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲದೆ ಹೋದರೆ ಗೊತ್ತಿರುವವರಿಂದ ಕಲಿತುಕೊಂಡು ರೂಢಿಗೆ ತನ್ನಿ. ಅದನ್ನು ಮುಂದಿನ ಜನಾಂಗಕ್ಕೆ ದಾಟಿಸಿ.
ಹೀಗೆ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು. ಅನೇಕ ಅಂಶಗಳು ನಾವು ರೂಢಿಯಲ್ಲಿ ಅದನ್ನು ಬಿಟ್ಟರೆ ಕಳೆದೇ ಹೋಗ್ತವೆ. ಕೆಲವು ಕುಟುಂಬಗಳಿಗೆ ಮಾತ್ರ ಗೊತ್ತಿರುವ ಕೆಲವು ಸಂಗತಿಗಳಿವೆ ನಮ್ಮ ಸಂಸ್ಕೃತಿಯಲ್ಲಿ. ಕೆಲವು ಕಲೆಗಳು, ಕೆಲವು ಜೀವನ ಕ್ರಮಗಳು ಇವೆ. ಆ ಜನಾಂಗಗಳು, ಆ ಕುಟುಂಬಗಳು ಅವುಗಳನ್ನು ಪಾಲಿಸುವುದನ್ನು ಬಿಟ್ಟುಬಿಟ್ರೆ ನಮ್ಮ ಸಂಸ್ಕೃತಿಯಿಂದಲೇ ಅದು ಮಾಯವಾಗಿ ಹೋಗ್ತದೆ ಕೆಲವೊಂದು ಅಂಶಗಳು. ಇಂಥ ಸಂಗತಿಗಳನ್ನು ಗುರುತಿಸಿ ಅವುಗಳನ್ನು ಕಲಿತುಕೊಂಡು ರೂಢಿಸಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ, ಎಳೆಯರಿಗೆ ಅದನ್ನು ಹೇಳಿಕೊಟ್ಟರೆ ಅವರು ಆನಂದದಿಂದ ಕಲಿತುಕೊಳ್ತಾರೆ. ಅನೇಕ ಬಾರಿ ಸಂಸ್ಕೃತಿಯ ಒಳ್ಳೆಯ ಅಂಶಗಳು ಹೇಗೆ ಮಾಯವಾಗ್ತವೆ ಅಂತಂದರೆ, ಸಣ್ಣ ಪ್ರಾಯದಲ್ಲಿರುವವರಿಗೆ ಅದರ ಬಗ್ಗೆ ಗೊತ್ತೇ ಇರುವುದಿಲ್ಲ. ಅದನ್ನು ಕಲಿಯುವುದರಿಂದ ಎಳೆಯರು ವಂಚಿತರಾಗಿರ್ತಾರೆ. ಆ ಕಾರಣದಿಂದ ಸಂಸ್ಕೃತಿಯ ಅನೇಕ ಸಂಗತಿಗಳು ಮರೆಯಾಗಿ ಹೋಗ್ತವೆ. ಹಾಗಾಗದ ಹಾಗೆ ನಮ್ಮ ಸಂಸ್ಕೃತಿಯ ಅನೇಕ ಸಂಗತಿಗಳನ್ನು ಕಲಿಯಬೇಕಾದಂಥ ಒಂದು ಅವಕಾಶ ಚಿಕ್ಕವರಿಗೆ ತಪ್ಪಿ ಹೋಗದ ಹಾಗೆ ಅವರಿಗೆ ದಾಟಿಸುವ ಕಾರ್ಯ ಎಲ್ಲ ಹೆತ್ತವರದ್ದು ಹಾಗೂ ಅಧ್ಯಾಪಕರದ್ದು. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಸಂಸ್ಕೃತಿಯ ರಕ್ಷಣೆ ಹೇಗೆ ಮಾಡಬಹುದು ಅದನ್ನು ಚಿಂತಿಸಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದ, ನಮ್ಮ ಜನಾಂಗದ, ನಮ್ಮ ಸಂಸ್ಕೃತಿಯ ವಿಷಯವಾಗಿ ನಮ್ಮಲ್ಲಿ ನಾವು ಆತ್ಮವಿಶ್ವಾಸದಿಂದ ನಾವು ಹೆಮ್ಮೆಯನ್ನು ತಾಳಬೇಕು. ಯಾವಾಗ ಪಾಶ್ಚಾತ್ಯರ ವಿದ್ಯಾಭ್ಯಾಸ ನಮಗೆ ಬಂತು, ಪಾಶ್ಚಾತ್ಯರ ವಿಜ್ಞಾನ ತಂತ್ರಜ್ಞಾನ ನಮಗೆ ಬಂತು, ಆಗ ನಮ್ಮ ಇಲ್ಲಿ ಇರುವಂಥ ಎಲ್ಲವೂ ಕೂಡ ಮೂಢನಂಬಿಕೆ, ಗೊಡ್ಡು ಆಚರಣೆ, ಅರ್ಥಹೀನ, ಅದನ್ನು ತ್ಯಜಿಸಬೇಕು, ಬಿಟ್ಟರೆ ಅದರಿಂದ ಒಳ್ಳೆಯದಾಗುತ್ತದೆ ಎನ್ನುವುದಾಗಿ ನಮ್ಮ ಜನಗಳು ತಿಳ್ಕೊಳ್ತಾರೋ ಅಲ್ಲಿಂದ ಆರಂಭವಾಗುತ್ತದೆ ಆತ್ಮನಿಂದನೆ. ನಮ್ಮನ್ನು ನಾವೇ ಹಳೆದುಕೊಳ್ಳುವಂಥ ಒಂದು ಅತ್ಯಂತ ಆತ್ಮಹತ್ಯಾಕಾರಕವಾದಂಥ ಪ್ರವೃತ್ತಿ. ಇದು ಸ್ವಾಮಿ ವಿವೇಕಾನಂದರ ಕಾಲಕ್ಕೆ ಇದ್ದ ಹಾಗೆ ಈಗಲೂ ಕೂಡ ಇದೆ. ಆಧುನಿಕರು ಎನ್ನಿಸಿಕೊಂಡವರು ನಮ್ಮ ದೇಶವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮ, ನಮ್ಮ ಸಮಾಜ, ರೀತಿ ನೀತಿ, ಕುಟುಂಬ ಪದ್ಧತಿ, ಆಚರಣೆಗಳು ಇದನ್ನು ಹಳೆಯುವ ಒಂದು ಪ್ರವೃತ್ತಿಯಲ್ಲಿ ತೊಡಗಿರ್ತಾರೆ. ಅದು ಅತ್ಯಂತ ಕೆಟ್ಟದು. ನಮ್ಮ ಸಮಾಜಕ್ಕೆ ಅದರಿಂದ ಆಗುವಷ್ಟು ದೋಷ ಬೇರೆ ಯಾವುದರಿಂದಲೂ ಆಗೋದಿಲ್ಲ. ಆದ ಕಾರಣ ನಮ್ಮನ್ನು ನಾವು ನಿಂದಿಸುವ ಪ್ರವೃತ್ತಿಯನ್ನು ಬಿಟ್ಟುಬಿಡಿ, ಅದು ಅತ್ಯಂತ ಹಾನಿಕಾರಕ ಎನ್ನುವುದಾಗಿ ಸ್ವಾಮೀಜಿ ಹೇಳುತ್ತಾರೆ. ಅದೇ ರೀತಿಯಲ್ಲಿ ಸಂಸ್ಕೃತಿಯ ವಿಚಾರಕ್ಕೆ ಬಂದಾಗ ನಾವು ಪಾಶ್ಚಾತ್ಯ ಸಂಸ್ಕೃತಿಗಳ ಜೊತೆಗೆ ಅನೇಕ ವಿಷಯಗಳಲ್ಲಿ ಕೊಡುಕೊಳ್ಳುವಿಕೆಯನ್ನು ಮಾಡ್ತಾ ಇರ್ತೇವೆ. ಅನೇಕರು ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮುಂತಾದ ದೇಶಗಳಿಗೆ ಹೋಗಿ ಅಲ್ಲಿ ವಾಸ ಮಾಡಿ ಅಲ್ಲಿನ ಜೀವನದಿಂದ ಪ್ರಭಾವಿತರಾದ ಹಾಗೆಯೇ ಅವರ ಜೀವನದ ಅನೇಕ ಕ್ರಮಗಳನ್ನು ರೂಢಿಸಿಕೊಳ್ತಾ ಇದ್ದಾರೆ. ಇದು ಅನಿವಾರ್ಯ. ಆದರೆ ಅದರಿಂದಾಗಿ ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಜೀವನ ಪದ್ಧತಿಯನ್ನು ನಾವು ಬಿಡಬೇಕಾದ್ದೇ ಇಲ್ಲ. ಇತರ ಜೀವನ ಪದ್ಧತಿಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ಸ್ವೀಕರಿಸಿ ಅದನ್ನು ನಮ್ಮ ಸಂಸ್ಕೃತಿಗೆ ಸೇರಿಸಿಕೊಳ್ಳುವುದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಭಾರತೀಯವೆನ್ನುವಂಥ ನಮ್ಮ ಸಂಸ್ಕೃತಿಯ ಆ ಅತ್ಯುತ್ತಮ ಅಂಶಗಳನ್ನು ಯಾವ ಕಾರಣಕ್ಕೂ ಬಿಡಬಾರ್ದು. ಅದಕ್ಕೆ ಅಳವಡಿಸಿಕೊಂಡು ಇನ್ನಷ್ಟು ಸಮೃದ್ಧಗೊಳಿಸಬಹುದು. ಈ ಕಾರ್ಯವನ್ನು ನಾವು ಮರಿಬಾರದು, ಅದನ್ನು ಮಾಡಬೇಕಾಗುತ್ತೆ. ನಮ್ಮ ಜನರೇ ನಮ್ಮನ್ನು ನಿಂದಿಸುವುದಕ್ಕೆ ಆರಂಭಿಸಿದರೆ ಇನ್ನು ಬೇರೆ ಸಂಸ್ಕೃತಿಗಳ ಜನ ನಮ್ಮನ್ನು ಎಷ್ಟು ಕೆಟ್ಟದಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಅದನ್ನು ಮೊದಲೇ ಬಿಡಬೇಕು. ನಮ್ಮತನದಲ್ಲಿ ನಮಗೆ ನಂಬಿಕೆ ಇರಬೇಕು. ಇದನ್ನು ಸ್ವಾಮೀಜಿ ಹೇಳ್ತಾರೆ. ಇನ್ನೊಂದು ಪ್ರಧಾನ ಅಂಶ ಅಂತಂದರೆ ಸಂಸ್ಕೃತಿಯ ಉಳಿಕೆ, ಸಂಸ್ಕೃತಿಯ ಬೆಳವಣಿಗೆ, ಸಂಸ್ಕೃತಿ ಇರುವುದು ಅಂತಂದರೆ ಅದೊಂದು ಕ್ರಮ ಅಂತ ಅಲ್ಲ, ಅದು ನಮ್ಮ ಜೀವನವೇ ಆಗಿದೆ. ಸಂಸ್ಕೃತಿ ಎನ್ನುವುದು ನಮ್ಮ ಜೀವನವೇ ಆಗಿದೆ. ಆದ ಕಾರಣ ಆ ಬದುಕು, ನಮ್ಮ ಬದುಕೇ ಸಂಸ್ಕೃತಿಯ ಬದುಕಾಗುವುದು ಬಹಳ ಮುಖ್ಯ. ಅದು ಹೇಗೆ ಎನ್ನುವುದನ್ನು ಕಂಡುಕೊಳ್ಬೇಕು. ಯಾವ ರೀತಿಯ ಜೀವನ ಶೈಲಿಯೇ ನಮ್ಮದಾಗಿದ್ದಿರಲಿ,
ಅದರಲ್ಲಿರುವ ಅಂಶಗಳೆಲ್ಲವೂ ನಮ್ಮ ದೇಶದ್ದು ನಮ್ಮದು ಆಗಿರುವುದು ಮುಖ್ಯ. ಬದುಕೆನ್ನುವುದು ಯಾವಾಗಲೂ ಇದ್ದೇ ಇರ್ತದೆ, ಆದರೆ ಆ ಬದುಕು ಸಂಸ್ಕೃತಿಯಿಂದಲೂ ಕೂಡಿರ್ತದೆ. ಆದರೆ ಅದು ನಮ್ಮ ಬದುಕೇ, ನಮ್ಮ ಸಂಸ್ಕೃತಿಯೇ, ಅಥವಾ ಪರಕೀಯರ ಅಥವಾ ನಮ್ಮದಲ್ಲದ ಒಂದು ಸಂಸ್ಕೃತಿಯನ್ನು ನಾವು ಅನುಕರಣೆ ಮಾಡಿಕೊಂಡು ನಮ್ಮದಲ್ಲದ ಒಂದು ರೀತಿಯನ್ನು ನಾವು ಮಾಡಿಕೊಂಡಿದ್ದೇವೆ, ಅದು ಮುಖ್ಯ. ಬೇರೆ ಸಂಸ್ಕೃತಿಯ ಬೇರೆ ವಿಚಾರಗಳನ್ನು ನಾವು ಅಳವಡಿಸಿಕೊಂಡರೂ ಕೂಡ ನಮ್ಮ ಸಂಸ್ಕೃತಿಗೆ ಅದು ಅಧೀನವಾಗಿದ್ದರೆ ಮಾತ್ರ ಸ್ವೀಕಾರವಾಗ್ತದೆ. ಇಲ್ಲದೆ ಹೋದರೆ ನಾವು ನಮ್ಮನ್ನೇ ಮಾರ್ಕೊಂಡು ಬಿಡ್ತೇವೆ, ಬೇರೆ ಸಂಸ್ಕೃತಿಗೆ ದಾಸರಾಗ್ಬಿಡ್ತೀವಿ. ಹಾಗಾಗಬಾರ್ದು. ಸಮಾಜ ಎನ್ನುವುದು ಒಬ್ಬ ವ್ಯಕ್ತಿಯ ಜೀವನ ಅಲ್ಲ, ಒಟ್ಟು ಸಮಾಜ ಬೇರೆ ಒಂದು ಜೀವನ ಕ್ರಮವನ್ನು ಅಳವಡಿಸಿಕೊಂಡ್ರೆ ಅದು ಒಂದು ರೀತಿಯಲ್ಲಿ ನಮ್ಮನ್ನೇ ನಾವು ಮಾರ್ಕೊಂಡ ಹಾಗೆ. ನಮ್ಮತನ, ನಮ್ಮ ಸಂಸ್ಕೃತಿ ಇದು ಯಾವತ್ತೂ ನಮ್ಮ ಅಸ್ತಿತ್ವವನ್ನು ಕುರಿತು, ನಮ್ಮ ಅಸ್ತಿತ್ವದ ಒಂದು ಪ್ರಧಾನವಾದ ಅಂಶವಾಗಿರ್ತದೆ. ಆದ ಕಾರಣ ಅದನ್ನು ಬಿಡಬಾರ್ದು. ಸಂಸ್ಕೃತಿ ತಾನೇ ತಾನಾಗಿ ಇರ್ತದೆ, ಆದ ಕಾರಣ ಅದನ್ನು ಉಳಿಸುವುದು, ಬೆಳೆಸುವುದು ಎನ್ನುವ ಈ ಮಾತೇ ಅಸಂಗತ. ಸಂಸ್ಕೃತಿಯನ್ನು ಹೇಗೆ ಉಳಿಸ್ತೀರಿ ಅಂತಂದರೆ ಸಂಸ್ಕೃತಿಯಿಂದ ಕೂಡಿದ ಬದುಕನ್ನು ಬದುಕುವ ಮೂಲಕ. ಅಂಥ ಜೀವನವನ್ನು ನಾವು ಯಾವಾಗಲೂ ನಡೆಸುವುದು ಬಹಳ ಮುಖ್ಯ. ಏನು ಸಂಸ್ಕೃತಿ, ಅದರ ವಿಷಯಗಳೇನೇನಿವೆ, ಇದನ್ನೆಲ್ಲ ನಾವು ಹುಡುಕ್ತಾ ಹೋದಷ್ಟು ಹೊಸ ಹೊಸ ಅಂಶಗಳು ನಮಗೆ ಹೊಳೆಯುತ್ತವೆ. ಭಾರತದಲ್ಲಿ ಎಲ್ಲೆಲ್ಲಿಗೆ ಯಾವ ಊರಿಗೆ ಹೋದರೂ ಒಂದಲ್ಲ ಒಂದು ದೇವಸ್ಥಾನ ಇರ್ತದೆ. ಆ ದೇವಸ್ಥಾನವೇ ಸಂಸ್ಕೃತಿಯ ಪ್ರತೀಕ, ದೇವಾಲಯ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಪ್ರಸಾದ ಸ್ವೀಕರಿಸಿ ಹಣೆಯಲ್ಲಿ ಶ್ರೀಗಂಧವನ್ನು ಅಥವಾ ತಿಲಕವನ್ನು ಇಟ್ಟುಕೊಂಡು ಹೂವನ್ನು ತೆಗೆದುಕೊಂಡು ಅದನ್ನು ನಾವು ಪ್ರಸಾದ ಎನ್ನುವುದಾಗಿ ಧರಿಸಿಕೊಳ್ಳುವುದು, ಇದು ಒಂದು ಸಂಸ್ಕೃತಿಯ ಅಂಶ. ಇದು ಒಂದು ಉದಾಹರಣೆ ಅಷ್ಟೇ. ಇದೇ ರೀತಿ ಜೀವನದ ಉದ್ದಕ್ಕೂ ನಾನಾ ಬಗೆಯ ಆಚರಣೆಗಳಿವೆ. ನಾನಾ ಬಗೆಯ ಧಾರ್ಮಿಕ ಅಥವಾ ಲೌಕಿಕ ಸಂಗತಿಗಳಿವೆ. ಹಬ್ಬ ಹರಿದಿನ, ಮಕರ ಸಂಕ್ರಾಂತಿ, ಯುಗಾದಿ ಮುಂತಾದ ಹಬ್ಬಗಳನ್ನು ಆಚರಿಸ್ತೇವೆ. ನಮ್ಮ ನೆರೆಹೊರೆಯವರ ಜೊತೆಗೆ ಒಂದಾಗಿ ನಾವು ಈ ಹಬ್ಬಗಳನ್ನು ಆಚರಿಸ್ತೇವೆ. ಇದು ಸಂಸ್ಕೃತಿಯ ಬಹಳ ಮುಖ್ಯವಾದ ಒಂದು ಅಂಶ. ಅದೇ ರೀತಿಯಲ್ಲಿ ಕಲೆ, ನಾನಾ ಬಗೆಯ ಕಲೆಗಳು ನಮ್ಮಲ್ಲಿವೆ. ಆಹಾರ ಪದ್ಧತಿ ಇದೆ, ನಮ್ಮ ವೃತ್ತಿ ಇದೆ. ಇದೆಲ್ಲದರ ಜೊತೆಗೆ ಆಧುನಿಕವೆನ್ನಬಹುದಾದ ಅನೇಕ ಅಂಶಗಳು ಕೂಡ ಸಂಸ್ಕೃತಿಯಲ್ಲೇ ಅಳವಡಿಕೆಯಾಗಿವೆ. ವಿದ್ಯಾಭ್ಯಾಸ ಆಗಿರಬಹುದು, ಇಂಡಸ್ಟ್ರಿ ಅಥವಾ ಉದ್ದಿಮೆ ಅವುಗಳಾಗಿದ್ದಿರಬಹುದು, ಅಥವಾ ವಿಜ್ಞಾನ ತಂತ್ರಜ್ಞಾನಗಳಿಂದ ಬರುವ ಅನೇಕ ಸಂಗತಿಗಳು, ಇವೆಲ್ಲವೂ ಸಂಸ್ಕೃತಿಯಲ್ಲಿ ಲೀನಾಗ್ತವೆ. ಆದರೆ ಅಲ್ಲಿ ಎಲ್ಲ ಕಡೆ ಆ ನಮ್ಮತನ ಎನ್ನುವುದನ್ನು ನಾವು ಕಂಡುಕೊಳ್ಬೇಕು ಎನ್ನುವುದು ಬಹಳ ಮುಖ್ಯವಾದ ಸಂಗತಿ. ಹೀಗೆ ನಾವು ಗಮನಿಸ್ತಾ ಹೋದಷ್ಟು ನಮ್ಮ ಸುತ್ತಮುತ್ತ ಇರುವ ಸಂಸ್ಕೃತಿ ಎಷ್ಟು ದೃಢವಾದದ್ದು, ಭದ್ರವಾದದ್ದು ಎನ್ನುವುದಾಗಿ ನಮಗೆ ಅರ್ಥವಾಗ್ತದೆ. ಭಾರತೀಯ ಸಂಸ್ಕೃತಿಯ ಭದ್ರ ಬುನಾದಿ ಯಾವುದು ಅಂತ ಕೇಳಿದರೆ ಆಧ್ಯಾತ್ಮಿಕತೆ. ನಮ್ಮ ಜೀವನದ ಒಂದೊಂದು ಅಂಗಗಳಲ್ಲೂ ಕೂಡ ಆಧ್ಯಾತ್ಮಿಕತೆ ಹಾಸುಹೊಕ್ಕಾಗಿದೆ. ಆಧ್ಯಾತ್ಮಿಕತೆ ಈ ರೀತಿಯಲ್ಲಿ ನಮ್ಮ ಸಮಾಜವನ್ನು ಗಾಢವಾಗಿ ಪ್ರಭಾವಿಸುವಂತೆ ಮಾಡಿದ ಸಂಗತಿ ಯಾವುದು ಅಂತ ಕೇಳಿದರೆ ಧರ್ಮ. ನಮ್ಮ ಧರ್ಮ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಂಥ ಧರ್ಮ ಸಮಾಜವನ್ನು ಎಷ್ಟು ಗಾಢವಾಗಿ ಹಿಡಿದಿಟ್ಟಿದೆ ಅಂತಂದರೆ ಸಂಸ್ಕೃತಿಯ ಅನೇಕ ಅಂಶಗಳಲ್ಲೆಲ್ಲ ಧರ್ಮ ಅಧ್ಯಾತ್ಮಗಳು ಪ್ರವೇಶ ಮಾಡಿ ಬದುಕಿನ ಒಂದು ಅಂಗವಾಗಿಯೇ ಈ ಸಂಸ್ಕೃತಿಯ ಅನೇಕ ಸಂಗತಿಗಳು ಮಾರ್ಪಟ್ಟಿವೆ. ಅವು ಶತಶತಮಾನಗಳಿಂದ, ಸಹಸ್ರಾರು ವರ್ಷಗಳಿಂದ ಈ ಸಮಾಜದ ಭಾರತ ದೇಶದ ಅನೇಕ ಜನಾಂಗಗಳ ಒಂದು ಲಕ್ಷಣವಾಗಿ ಮಾರ್ಪಡುವ ಹಾಗೆ ಮಾಡಿದೆ. ಹಾಗಾಗಿ ಆಧ್ಯಾತ್ಮಿಕತೆ ಬಹಳ ಮುಖ್ಯವಾದದ್ದು. ಅದು ಜೀವನದ ಒಂದು ಅಂಗ ಅಲ್ಲ, ಜೀವನವೇ ಆಗಿಬಿಟ್ಟಿದೆ.
ಧರ್ಮ ಆಧ್ಯಾತ್ಮಿಕತೆಗಳು ಜೀವನದ ಅಂಗವೇ ಆಗಿದೆ. ಆದ ಕಾರಣ ಲೌಕಿಕವಾದ ಏರುಪೇರುಗಳು, ಅನೇಕ ಬಗೆಯ ಸಾಮಾಜಿಕ ರಾಜಕೀಯ ಬದಲಾವಣೆಗಳು, ಯುದ್ಧ ಮುಂತಾದವುಗಳು, ಆರ್ಥಿಕ ಏಳುಬೀಳುಗಳು ಅಥವಾ ಸಾಮಾಜಿಕವಾದ ಅನೇಕ ಬಗೆಯ ಪ್ರಭಾವಗಳು ಇವುಗಳೆಲ್ಲ ಇರ್ತವೆ, ಹೋಗ್ತವೆ, ಬದಲಾಗ್ತವೆ. ಹಾಗಿದ್ದರೂ ಕೂಡ ಈ ಸಂಸ್ಕೃತಿ ಎನ್ನುವುದು ಅನೂಚಾನವಾಗಿ ಇತಿಹಾಸದ ಉದ್ದಕ್ಕೂ ಒಂದೇ ರೀತಿಯಲ್ಲಿ ಹರಿದು ಬರುವುದಕ್ಕೆ ಆಧ್ಯಾತ್ಮಿಕತೆ ಎನ್ನುವುದು ಪ್ರಧಾನವಾದ ಒಂದು ಶಕ್ತಿಯಾಗಿ ನಿಂತಿದೆ. ನಮ್ಮದು ಸನಾತನ ಧರ್ಮ. ಸನಾತನ ಅಂತಂದರೆ ಯಾವತ್ತೂ ಇರುವಂಥದ್ದು. ಇತಿಹಾಸ ಇನ್ನೂ ಕಾಣದಷ್ಟು ಪ್ರಾಚೀನ ಕಾಲದಲ್ಲಿ ಯಾವ ಒಂದು ಸಂಸ್ಕೃತಿ ನಮ್ಮಲ್ಲಿ ರೂಪುಗೊಂಡಿತ್ತೋ ಅದೇ ಸಂಸ್ಕೃತಿ ಇಂದಿನವರೆಗೂ ಕೂಡ ಹರಿದುಕೊಂಡು ಬಂದಿದೆ. ಅನೇಕ ಬದಲಾವಣೆಗಳಾಗಿರಬಹುದು, ಅನೇಕ ಹೊಸ ಸಂಗತಿಗಳು ಅದಕ್ಕೆ ಸೇರ್ಪಡೆ ಆಗಿದ್ದಿರಬಹುದು, ಕೆಲವು ಅನಗತ್ಯ ಅಂಶಗಳು ಬಿದ್ದು ಹೋಗಿದ್ದಿರಬಹುದು. ಆದರೆ ಈ ಸಂಸ್ಕೃತಿಯ ತಿರುಳು ಅದೇ ಉಳ್ಕೊಂಡು ಬಂದಿದೆ. ಅದನ್ನು ಹಾಗೆ ಉಳಿಸಿಕೊಂಡಿರುವ ಶಕ್ತಿ ಆಧ್ಯಾತ್ಮಿಕತೆ. ಅದು ಜೀವನ ಕ್ರಮವನ್ನೇ ರೂಪಿಸಿದೆ. ಲೌಕಿಕ ಬದುಕಿನಲ್ಲಿ ಭಾರತೀಯರಿಗೆ ಆಸಕ್ತಿ ಕಡಿಮೆ. ಪಾರಲೌಕಿಕವಾದ, ಆಧ್ಯಾತ್ಮಿಕವಾದ, ಭಗವಂತನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚು ಕಾಳಜಿ, ಹೆಚ್ಚು ಶ್ರದ್ಧೆ, ಹೆಚ್ಚು ಭಕ್ತಿ. ಇದು ಬದುಕನ್ನು ರೂಪಿಸುವಂಥ ಶಕ್ತಿಯಾಗಿದೆ. ಲೌಕಿಕವಾದ ಎಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದಕ್ಕೆ ಒಂದು ಪೂರಕವಾಗಿರಬೇಕು ಎನ್ನುವ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ಜೀವನ ಕ್ರಮವನ್ನು ರೂಪಿಸಿಕೊಂಡಿದೆ. ಇದು ನಮ್ಮ ಜೀವನದ, ನಮ್ಮ ಭಾರತೀಯ ಜೀವನದ ಒಂದು ಪ್ರಧಾನವಾದ ಸಾಂಸ್ಕೃತಿಕ ಅಂಶವಾಗಿದೆ. ಇದನ್ನು ನಾವು ಗಮನಿಸಬೇಕು. ನಮ್ಮ ಪ್ರತಿಯೊಂದೊಂದು ಸಾಂಸ್ಕೃತಿಕ ಅಂಶಗಳಲ್ಲೂ ಕೂಡ ಹಾಸುಹೊಕ್ಕಾಗಿರುವ ಆಧ್ಯಾತ್ಮಿಕ ಅಂಶವನ್ನು ನಾವು ಗಮನಿಸಿದರೆ ಇಂಥ ಅಂಶಗಳನ್ನು ಎಲ್ಲ ಜನಜೀವನದಲ್ಲಿ ಇಷ್ಟು ನಿಖರವಾಗಿ ಅಚ್ಚೊತ್ತುವ ಹಾಗೆ ಅದನ್ನು ಮೂಡಿಸುವುದಕ್ಕೆ ಯಾರು ಪ್ರಯತ್ನಿಸಿದರು? ನಮ್ಮಲ್ಲಿ ಅನಾದಿ ಕಾಲದಿಂದ ಎಷ್ಟೋ ಮಂದಿ ಸಾಧು ಸಂತರುಗಳು, ಮಹಾತ್ಮರುಗಳು ಆಗಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಈ ಅನೇಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಅಂಶಗಳನ್ನು ಜನಜೀವನದಲ್ಲಿ ಅತ್ಯಂತ ದಟ್ಟವಾಗಿ ಮೂಡಿಸುವುದಕ್ಕೆ ಕಾರಣರಾಗಿದ್ದಾರೆ. ಶಿವಶರಣರಾಗಿರಲಿ, ದಾಸರಾಗಿರಲಿ, ಅಥವಾ ತಮಿಳುನಾಡಿನ ಸಂತರುಗಳು, ಮಹಾರಾಷ್ಟ್ರದ ಭಕ್ತಿಪಂಥದ ಸಂತರುಗಳು, ಉತ್ತರ ಭಾರತದ ಅನೇಕ ಮಂದಿ ಸಂತರುಗಳು, ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾ ದೇವಿಯವರು, ಅರವಿಂದರು, ರಮಣ ಮಹರ್ಷಿಗಳು, ಹೀಗೆ ಅನೇಕ ಸಾಧು ಸಂತರುಗಳ ದೊಡ್ಡ ಪರಂಪರೆ ನಮ್ಮಲ್ಲಿದೆ. ಅವರಿಗೆ ಕೊಡುವಷ್ಟು ಆದರ, ಗೌರವ, ಭಕ್ತಿ ಇವನ್ನು ಬೇರೆ ಯಾರಿಗೂ ನಾವು ಕೊಡೋದಿಲ್ಲ. ಅವರೇ ನಮ್ಮ ದೇಶದ ದಾರಿದೀಪ ಅಂತ ಕರಿಬಹುದು. ಇಂಥ ಸಾಧು ಪರಂಪರೆ ನಮ್ಮ ಎಲ್ಲರ ಜನಜೀವನದಲ್ಲಿ ಎಷ್ಟು ದಟ್ಟ ಪ್ರಭಾವವನ್ನು ಬೀರಿದ್ದಾರೆ ಅಂದರೆ ಅವರು ತೋರಿಸಿಕೊಟ್ಟ ಆದರ್ಶವನ್ನು ನಾವು ಜನಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಹೀಗಾಗಿ ಸಾಧು ಸಂತರುಗಳ ಒಂದು ಪರಂಪರೆ ನಮ್ಮ ಸಂಸ್ಕೃತಿಯಲ್ಲಿರುವಷ್ಟು ಪ್ರಭಾವಶಾಲಿಯಾದ ಒಂದು ಸಂದೇಶವನ್ನು ಬೇರೆ ಯಾವ ಸಂಸ್ಕೃತಿಯಲ್ಲೂ ಕೂಡ ಬೀರಿಲ್ಲ ಎನ್ನುವುದು ಭಾರತೀಯ ಸಂಸ್ಕೃತಿಯ ಒಂದು ಹೆಗ್ಗಳಿಕೆಯಾಗಿದೆ. ಆದ ಕಾರಣ ಇಲ್ಲಿನ ಸಂಸ್ಕೃತಿ ಆಧ್ಯಾತ್ಮಿಕವಾದ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕವಾದದ್ದು. ಎಷ್ಟೇ ಆಧುನಿಕತೆ ಬರಲಿ, ಎಷ್ಟೇ ತಂತ್ರಜ್ಞಾನಗಳು ಬರಲಿ, ವಿಜ್ಞಾನ ಬರಲಿ, ನಮ್ಮ ದೇಶದ ಸಂಸ್ಕೃತಿಯ ತಾಯಿ ಬೇರು ಯಾವತ್ತೂ ಹಾಗೇ ಇರುತ್ತೆ. ಆದ ಕಾರಣ ನಮ್ಮ ಸಂಸ್ಕೃತಿ ನಾಶವಾಯಿತು, ಹಾಳಾಗಿ ಹೋಗ್ತಾ ಇದೆ, ಬದಲಾಗಿ ಇಲ್ಲದಾಗ್ತಾ ಇದೆ ಎನ್ನುವಂಥ ಕೂಗು ಇದೆಯಲ್ಲ, ಕೇವಲ ಇಂಥ ಕೂಗುಗಳು ಅಜ್ಞಾನದಿಂದ ಕೂಡಿರುವ ಕೇವಲ ಕೂಗುಗಳಷ್ಟೇ. ನಮ್ಮ ಸಂಸ್ಕೃತಿ ನಾಶವಾಗುವುದಿಲ್ಲ. ಸನಾತನ ಧರ್ಮ ನಮ್ಮ ಜೀವನದ ಶಕ್ತಿಯಾಗಿ ಎಲ್ಲಿಯ ತನಕ ಇರುತ್ತದೋ ಅಲ್ಲಿಯ ತನಕವೂ
ನಮ್ಮ ಸಂಸ್ಕೃತಿ ಒಂದಲ್ಲ ಒಂದು ರೀತಿಯಲ್ಲಿ ವಿಕಸನ ಹೊಂದುತ್ತಾ ಬದಲಾಗುತ್ತಾ ಇನ್ನಷ್ಟು ಪ್ರವರ್ಧಮಾನವಾಗುತ್ತಾ ಬೆಳೀತದೆ, ಹೊಸ ಹೊಸ ರೂಪಗಳನ್ನು ಕಾಣ್ತವೆ. ಆದರೆ ಇಲ್ಲಿನ ತಾಯಿ ಬೇರು ಭದ್ರವಾಗಿರುವಲ್ಲಿ ತನಕ, ತಾಯಿ ಬೇರು ಅಂತ ಅಂದರೆ ಇಲ್ಲಿನ ಆಧ್ಯಾತ್ಮಿಕತೆ, ಈ ಸಂಸ್ಕೃತಿಗೆ ನಾಶವಿಲ್ಲ. ನಾವು ಮಾಡಬೇಕಾಗಿರುವ ಕರ್ತವ್ಯ ಹಾಗಾದರೆ ಏನೂ ಇಲ್ಲವೇ ಅಂತ ಕೇಳಿದರೆ ಖಂಡಿತ ಇದೆ. ನಮ್ಮ ಸಂಸ್ಕೃತಿ ಏನು, ಎತ್ತ, ಯಾವ್ಯಾವುವು ನಮ್ಮ ಸಂಸ್ಕೃತಿಯ ಅಂಶಗಳು, ಅವನ್ನು ನಾವು ಹೇಗೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಇದನ್ನು ನಾವು ಯಾವಾಗಲೂ ಕೂಡ ಅತ್ಯಂತ ಕಾಳಜಿಯಿಂದ ಗಮನಿಸಬೇಕು. ಅವುಗಳನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ನಮ್ಮ ಮುಂದಿನ ತಲೆಮಾರುಗಳಿಗೆ ಅದನ್ನು ದಾಟಿಸಬೇಕು. ಈ ಮೂಲಕ ಸಂಸ್ಕೃತಿಯ ವಾಹಕಗಳಾಗಿ ನಾವು ಕಾರ್ಯ ಸಾಧಿಸಬೇಕು. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಅಂಶಗಳನ್ನು ನಮ್ಮ ಸಮಾಜದಿಂದ ಪಡೆದಿದ್ದೇವೆ. ಹಲವು ವ್ಯಕ್ತಿಗಳ ಮೂಲಕ ಹಲವಾರು ರೀತಿಯಲ್ಲಿ ನಾವು ಒಳ್ಳೆಯ ವಿಚಾರಗಳನ್ನೆಲ್ಲ ಜೀವನದಲ್ಲಿ ಕಂಡುಕೊಂಡಿದ್ದೇವೆ, ನಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡಿದ್ದೇವೆ. ಇವನ್ನೆಲ್ಲವನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸವನ್ನು ನಾವು ಅತ್ಯಂತ ಜವಾಬ್ದಾರಿಯಿಂದ ಮಾಡಬೇಕಾಗಿದೆ. ಇಂಥ ಜವಾಬ್ದಾರಿಯಿಂದ ನಾವು ನಿರ್ವಹಿಸಿದ ಈ ಸಾಂಸ್ಕೃತಿಕವಾದಂಥ ಅಂಶಗಳು ನಿಜಕ್ಕೂ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಕೊಡುಗೆಯಾಗ್ತದೆ. ಸಂಸ್ಕೃತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಒಂದು ಪ್ರಧಾನವಾದಂಥ ಒಂದು ಉಪಕರಣವಾಗುತ್ತೆ. ಅದೇ ನಮ್ಮ ಜೀವನದಲ್ಲಿ ನಾವು ಸಾಧಿಸಬಹುದಾದ ಮಹತ್ತರವಾದ ಒಂದು ಅಂಶ, ನಾವು ಕೊಡಬಹುದಾದ ಕಾಣಿಕೆ. ಆದ ಕಾರಣ ನಮ್ಮ ಜೀವನದಲ್ಲಿ ಸಾಂಸ್ಕೃತಿಕ ಅಂಶಗಳನ್ನು ನಾವು ಅತ್ಯಂತ ಸಮರ್ಥವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಅದನ್ನು ದಾಟಿಸುವ ಕಾರ್ಯವನ್ನು ಮಾಡೋಣ. ಇದರೊಂದಿಗೆ ಸಂಸ್ಕೃತಿಗೆ ಸಂಬಂಧಪಟ್ಟಾಗೆ ಎಷ್ಟೆಷ್ಟು ಬಗೆಯಲ್ಲಿ ನಾವು ಅರಿತುಕೊಳ್ಳಬಹುದು ಅಥವಾ ನಾವು ಎಷ್ಟು ಬಗೆಯಲ್ಲಿ ಇತರರಿಗೆ ತಿಳಿಸಿಕೊಡಬಹುದು, ಎಷ್ಟೆಷ್ಟು ರೀತಿಯಲ್ಲಿ ಆ ಸಂಸ್ಕೃತಿಯ ವೈವಿಧ್ಯತೆಗಳನ್ನು ನಾವು ಇತರರಿಗೂ ಹರಡುವ ಕಾರ್ಯವನ್ನು ಮಾಡ್ಬೋದು, ಅದಷ್ಟನ್ನು ಮಾಡೋಣ. ಈ ರೀತಿಯಲ್ಲಿ ನಮ್ಮ ಜೀವನ ಭಾರತೀಯ ಸಂಸ್ಕೃತಿಯ ಅನೇಕ ಒಳ್ಳೆಯ ಅಂಶಗಳಿಂದ ಸುಸಮೃದ್ಧವಾಗ್ತದೆ. ನಾವು ನಮಗೆ ಅಲ್ಲಿಯ ತನಕವೂ ಗೊತ್ತಿಲ್ಲದಷ್ಟು ಅನೇಕ ಹೊಸ ಸಂಗತಿಗಳನ್ನು ಕಂಡುಕೊಳ್ಳುತ್ತೇವೆ. ಅವುಗಳನ್ನು ಇತರರಿಗೂ ಹೇಳುವ ಮೂಲಕ ನಮ್ಮ ಆನಂದ ವೃದ್ಧಿಯಾಗ್ತದೆ. ನಮ್ಮ ಸಮಾಜ ಇನ್ನಷ್ಟು ಶ್ರೀಮಂತವಾಗುವುದಕ್ಕೆ, ಸಾಂಸ್ಕೃತಿಕವಾಗಿ ನಾವು ಇನ್ನಷ್ಟು ಭವ್ಯತೆಯನ್ನು ಕಾಣುವುದಕ್ಕೆ ಇದು ನೆರವಾಗ್ತದೆ. ಇದು ನಾವು ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ಮಾಡಬಹುದಾದ ದೊಡ್ಡ ಒಂದು ಕೊಡುಗೆ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಭಾರತೀಯ ಸಂಸ್ಕೃತಿ ಎನ್ನುವುದು ಒಂದು ತಾಯಿ ಇದ್ದ ಹಾಗೆ. ತಾಯಿ ಮಗುವನ್ನು ಎಷ್ಟು ಪ್ರೀತಿ, ಅಕ್ಕರೆ, ಆದರದಿಂದ ಅದಕ್ಕೆ ಉಣಿಸನ್ನು ಕೊಟ್ಟು ವಿದ್ಯೆಯನ್ನು ಕಲಿಸಿ ಪ್ರೀತಿಯಿಂದ ಅದರ ಬೆಳವಣಿಗೆಯನ್ನು ಮಾಡ್ತಾ ಬರ್ತಾಳೋ, ಅದೇ ರೀತಿಯಲ್ಲಿ ಈ ಭಾರತೀಯ ಸಂಸ್ಕೃತಿ ತಾಯಿಯ ರೀತಿಯಲ್ಲಿ ತನ್ನ ಎಲ್ಲ ಮಕ್ಕಳಿಗೂ ಕೂಡ ಅತ್ಯದ್ಭುತವಾದಂಥ ಈ ಸಾಂಸ್ಕೃತಿಕ ವಿಚಾರಗಳನ್ನು ಅತ್ಯಂತ ಪ್ರೀತಿಯಿಂದ, ಆದರದಿಂದ ಕಲಿಸ್ತಾ ಇದ್ದಾಳೆ. ಆ ತಾಯಿ ಭಾರತಿಗೆ ನಮಿಸಿ ನಾವು ಇದನ್ನೆಲ್ಲ ಕಲಿತುಕೊಳ್ಳೋಣ. ನಮ್ಮ ಜೀವನದಲ್ಲಿ ಇಂಥ ಒಂದು ತಾಯಿಯ ನಿಜವಾದ ಅಸ್ತಿತ್ವವನ್ನು ಕಂಡುಕೊಳ್ಳೋಣ. ಈ ಮೂಲಕ ನಾವು ಭಾರತ ಮಾತೆಗೆ ನಮ್ಮ ನಮನವನ್ನು ನಮ್ಮ ಜೀವನದ ಉದ್ದಕ್ಕೂ ಸಲ್ಲಿಸೋಣ ಅಂತ ಆಶಿಸ್ತಾ ಈ ಚಿಂತನೆಯನ್ನು ಇಲ್ಲಿಗೆ ಕೊನೆಗೊಳಿಸೋಣ. ನಮಸ್ತೆ. ಜಯ ರಾಮಕೃಷ್ಣ.